ಹಲೋ ವೀಕ್ಷಕರೇ, ಬನ್ನಿ ತಡ ಮಾಡದೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಆಯಿತು. ಇಲ್ಲಿ ಯು ಅಂತ ಕೆಳಗಡೆ ಅಥವಾ ಮೇಲೆ ಕಾರ್ನರಲ್ಲಿ ನಿಮ್ಗೊಂದು ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಸ್ವಿಚ್ ಅಕೌಂಟ್ ಅಂತ ಕೊಡಿ. ನಿಮ್ಮ ಮೊಬೈಲಲ್ಲಿ ಎಷ್ಟು ಜಿಮೇಲ್ ಐ ಡಿಸ್ ಇರುತ್ತೋ ಅದೆಲ್ಲ ಓಪನ್ ಆಗುತ್ತೆ ನಿಮಗೆ. ನೀವು ಯಾವುದು ಚಾನಲ್ಗೆ ಅಂತ ಹೇಳಿ ಕ್ರಿಯೇಟ್ ಮಾಡಿರ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮೈ ವರ್ಡ್ ಅಂತ ಕ್ರಿಯೇಟ್ ಮಾಡಿದ್ನಲ್ಲ, ಮೈ ವರ್ಡ್ ಅಂತಂದಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗಲೂ ಅಷ್ಟೇ ಯು ಅಂತ ಬಂದಿದೆ. ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೈ ವರ್ಡ್ ಅಂತ ಇರೋದ್ರ ಕೆಳಗಡೆ ಅಂದರೆ ಚಾನಲ್ ನೇಮ್ ಕೆಳಗಡೆ ಚಿಕ್ಕದಾಗಿ ಕ್ರಿಯೇಟ್ ಎ ಚಾನಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕೇಳಿದ್ದಾರೆ, ನೀವು ಇವಾಗಾದರೂ ಹಾಕೋಬೋದು, ಆಮೇಲಾದರೂ ಹಾಕೋಬೋದು. ನೇಮ್ ಮೈ ವರ್ಡ್ ಅಂತಲೇ ಇರುತ್ತೆ. ಕೆಳಗಡೆ ಹ್ಯಾಂಡಲ್ ಇದೆ, ನೋಡೋಣ ಹ್ಯಾಂಡಲ್ನ ಚೇಂಜ್ ಮಾಡ್ಕೊಳಕ್ಕೆ ನೋಡೋಣ ಬನ್ನಿ. ನಾನು ಮೈ ವರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸದ್ಯಕ್ಕೆ ಇದು ಅವೈಲಬಲ್ ಇಲ್ಲ. ಮೈ ವರ್ಡ್ 24 ಅಂತ ಟ್ರೈ ಮಾಡೋಣ ಬನ್ನಿ. ಇದು ಕೂಡ ಅವೈಲಬಲ್ ಇಲ್ಲ. ಸೊ ಅವ್ರೇನು ಕೊಟ್ಟಿದ್ರೋ ಅದನ್ನು ನಾನು ಹಾಗೆ ಬಿಡ್ತೀನಿ. ನಾವು ಯಾವಾಗ ಬೇಕಾದ್ರೂ ಹ್ಯಾಂಡಲ್ನ ಚೇಂಜ್ ಮಾಡ್ಕೋಬೋದು, ಪಿಕ್ಚರ್ನು ಕೂಡ ಚೇಂಜ್ ಮಾಡ್ಕೊಬೋದು. ಈಗ ಚಾನಲ್ ಕ್ರಿಯೇಟ್ ಆಯಿತು. ಇಷ್ಟೇ ಅಲ್ಲ, ಇಷ್ಟು ಮಾಡಿದ್ರೆ ಮುಗಿಯಲ್ಲ, ಇನ್ನು ಮುಂದೆ ತುಂಬ ಪ್ರೋಸೆಸ್ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಚಾನಲ್ ಕ್ರಿಯೇಟ್ ಆಯಿತು. ಇವಾಗ ಯೂಟ್ಯೂಬ್ ಸ್ಟುಡಿಯೋ ಅನ್ನೋ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಎಲ್ಲಿಂದ ಡೌನ್ಲೋಡ್ ಮಾಡ್ಕೋತೀರಾ? ಅಫ್ಕೋರ್ಸ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರಲ್ಲಿ ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಅಂತೇಳಿ ಸರ್ಚ್ ಮಾಡಿ. ನೋಡಿ, ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ನಿಮಗೆ ಇಲ್ಲಿ ಒಂದು ಹೆಕ್ಸಾಗೋನಲ್ಲಿ ಪಿಕ್ಚರ್ ಕಾಣ್ತಿದೆ ಅಲ್ವಾ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಓಪನ್ ಮಾಡ್ಕೊಳ್ಳೋಣ. ನೋಡಿ, ಕೆಲವೊಂದು ಸತಿ ನಿಮ್ಮ ಫೋನಲ್ಲಿ ಸೆಕ್ಯೂರಿಟೀಸ್ ಮತ್ತು ಸ್ಕ್ಯಾನಿಂಗ್ ಆಗ್ತಾ ಇರುತ್ತೆ. ಅದಾದಮೇಲೆ ನೀವು ಆರಾಮಾಗಿ ಓಪನ್ ಮಾಡ್ಕೊಬೋದು ಯೂಟ್ಯೂಬ್ ಸ್ಟುಡಿಯೋನ. ಈಗ ಇಲ್ಲೂ ಕೂಡ ಅಕೌಂಟ್ಸ್ ಅಂತ ತೋರಿಸುತ್ತೆ. ಅಲೋ ಕೊಡಿ ನೋಟಿಫಿಕೇಷನ್ಸ್ಗೆ. ಅಕೌಂಟ್ಸಲ್ಲಿ ನೀವು ಯಾವುದನ್ನ ಚಾನಲ್ ಇರುತ್ತೋ ಅದು ಓಪನ್ ಆಗುತ್ತೆ. ಗೆಟ್ ಸ್ಟಾರ್ಟೆಡಿಗೆ ಕೊಡಿ. ನೀವು ನೋಡ್ತಾ ಇರ್ಬೋದು, ಇದು ಡ್ಯಾಶ್ಬೋರ್ಡ್ ಪೇಜ್ ಮೈ ವರ್ಡ್ ಅಂತ ಇರೋ ಚಾನಲ್ದು. ನಾನು ಇವಾಗ ತಾನೇ ಓಪನ್ ಮಾಡಿರೋದಕ್ಕೆ ಸಬ್ಸ್ಕ್ರೈಬರ್ಸ್ ಯಾರೂ ಇಲ್ಲ, ಸೊ 0 ಸಬ್ಸ್ಕ್ರೈಬರ್ಸ್ ಅಂತ ತೋರಿಸ್ತಿದೆ. ಈಗ ನೋಡೋಣ ಬನ್ನಿ, ಮಾನಿಟೈಸೇಷನ್ ಹೇಗೆ ಮಾಡ್ಕೊಳ್ಳೋದು ಯೂಟ್ಯೂಬಲ್ಲಿ ಅಂತ. ಮಾನಿಟೈಸೇಷನ್ ಮಾಡಬೇಕು ಅಂದರೆ ನಾವು ವೀಡಿಯೋಸ್ನ ಹಾಕ್ತಾ ಇರಬೇಕಾಗತ್ತೆ. ಆ ವೀಡಿಯೋಸ್ಗೆ ಯಾವುದೂ ಕೂಡ ಸ್ಟ್ರೈಕ್ ಬರಬಾರ್ದು. ನೋಡಿ, ಇಲ್ಲಿ ಅರ್ನಿಂಗಿಗೆ ಸ್ವಲ್ಪ ಕಂಡೀಷನ್ಸ್ ಇದೆ. ಏನು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರ್ಬೇಕು ನಮ್ಮ ವೀಡಿಯೋ, ಅಥವಾ 100 ಲ್ಯಾಕ್ ವ್ಯೂಸ್ ಆಗಿರಬೇಕು. ಶಾರ್ಟ್ಸ್ ಇರುತ್ತಲ್ಲ ಅದ್ರ ವ್ಯೂಸ್ 100 ಲ್ಯಾಕ್ ಆಗಿರಬೇಕು ಅಂತ ಇದೆ. ಇನ್ನೊಂದು ಬೇಸಿಕ್ಸ್ ಇದೆ, ಅದನ್ನು ಕೂಡ ನೀವು ನೋಡಿ 2 ಸ್ಟೆಪ್ ವೆರಿಫಿಕೇಷನ್ ಇದೆ, ಟರ್ನ್ ಆನ್ ಮಾಡ್ಕೊಳ್ಳಿ. ಅದಾದರೆ ನಿಮ್ಮದು ಅರ್ನಿಂಗ್ ಪ್ರೋಸೆಸ್ಸಲ್ಲಿ 1 ಸ್ಟೆಪ್ ಆಯಿತು ಅಂತ ಹೇಳಿ. ನಿಮಗೆ ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಮತ್ತು ವ್ಯೂಸ್ ಯಾವಾಗ ಬರುತ್ತೆ ಆಗ ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ.